ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿನ ನಕ್ಷೆಯನ್ನ ತೆಗೆದು ಅದರಲ್ಲಿ ಅಪ್ಪಟ ಸೆಂಟ್ರಲ್ ಪಾಯಿಂಟ್ ಯಾವುದು ಅಥವಾ ಸಿಟಿಯ ಹಾರ್ಟ್ ಯಾವುದು ಅಂತ ಹುಡುಕಿದ್ರೆ ನಿಮಗೆ ಸಿಗೋ ಉತ್ತರ MG ರೋಡ್ ಅಥವಾ ಮೆಜೆಸ್ಟಿಕ್ ಅಲ್ಲ, ಅದು ಶಾಂತಿನಗರ. ಹೌದು, ದಕ್ಷಿಣ ಬೆಂಗಳೂರಿನ ಜಯನಗರ, ಬಸವನಗುಡಿ ಮತ್ತು ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಕನೆಕ್ಟ್ ಮಾಡೋ ರಿಯಲ್ ಲಿಂಕ್ ಅಥವಾ ಸೇತುವೆ ಅಂದ್ರೆ ಇದೇ ಏರಿಯಾ. ಇಲ್ಲಿನ ಹೆಸರಿನಲ್ಲಿ ಶಾಂತಿ ಇದೆ, ಆದ್ರೆ ನೀವು ಇಲ್ಲಿನ ಮೇನ್ ರೋಡ್ಗೆ ಬಂದ್ರೆ ಹಾರ್ನ್ ಶಬ್ದ, ಎಲ್ಲಿಲ್ಲದ ಟ್ರಾಫಿಕ್, ಅಶಾಂತಿ ಇರುತ್ತೆ ಅನ್ನೋದು ಕಟು ಸತ್ಯ. ನೀವು ಆ ಗದ್ದಲದ ಮೇನ್ ರೋಡ್ ಬಿಟ್ಟು ಸ್ವಲ್ಪ ಒಳಗಡೆ ಬಂದ್ರೆ ಇಲ್ಲಿನ ನೂರಾರು ವರ್ಷದ ಹಳೆಯ ಮರಗಳು, ಬ್ರಿಟಿಷರ ಕಾಲದ ಹಳೆ ಬಂಗ್ಲೆಗಳು ಮತ್ತು ಪಾರ್ಕ್ಗಳು ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತವೆ. ಲಾಲ್ಬಾಗ್, ರಿಚ್ಮಂಡ್ ಸರ್ಕಲ್ ಮತ್ತು ವಿಲ್ಸನ್ ಗಾರ್ಡನ್ ಮಧ್ಯೆ ಆಯಕಟ್ಟಿನ ಜಾಗದಲ್ಲಿರೋ ಈ ಏರಿಯಾ ಬೆಂಗಳೂರಿನ ಲೈಫ್ ಲೈನ್ ಇದ್ದ ಹಾಗೆ. ಬನ್ನಿ ಇವತ್ತು ಈ ಐಕಾನಿಕ್ ಏರಿಯಾದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಏನಿದು ಡಬಲ್ ರೋಡ್ ಕತೆ? ಶಾಂತಿನಗರ ಅಂದ್ರೆ ಎಂಥವರಿಗೂ ತಕ್ಷಣ ನೆನಪಾಗೋದು ಫೇಮಸ್ ಡಬಲ್ ರೋಡ್. ಇದರ ನಿಜವಾದ ಹೆಸರು ಕೆಂಗಲ್ ಹನುಮಂತಯ್ಯ ರಸ್ತೆ. ಅಂದ್ರೆ ನಮ್ಮ ಹೆಮ್ಮೆಯ ವಿಧಾನಸೌಧ ಕಟ್ಟಿಸಿದ ಮಾಜಿ ಮುಖ್ಯಮಂತ್ರಿಗಳ ಹೆಸರು. ಆದ್ರೆ ಜನ ಇದನ್ನ ಇವತ್ತಿಗೂ ಡಬಲ್ ರೋಡ್ ಅಂತಾನೆ ಯಾಕೆ ಕರೀತಾರೆ ಗೊತ್ತಾ? ಇತಿಹಾಸದ ಪ್ರಕಾರ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ರಸ್ತೆಯ ಮಧ್ಯೆ ಮೀಡಿಯನ್ ಹಾಕಿ ವಾಹನಗಳು ಹೋಗೋಕೆ ಮತ್ತು ಬರೋಕೆ ಸಪರೇಟ್ ದಾರಿ ಮಾಡಿತ್ತು ಇದೇ ರಸ್ತೆಯಲ್ಲಂತೆ. ಅಂದಿನ ಕಾಲಕ್ಕೆ ಅದು ರಸ್ತೆ ನಿರ್ಮಾಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಮತ್ತು ವಿಷಯ ಆಗಿತ್ತು. ಅದಕ್ಕೆ ಅದು ಡಬಲ್ ರೋಡ್ ಅಂತ ಫೇಮಸ್ ಆಯಿತು. ಲಾಲ್ಬಾಗ್ನ ಮೇನ್ ಗೇಟ್ ನಿಂದ ಶುರುವಾಗಿ ರಿಚ್ಮಂಡ್ ಸರ್ಕಲ್ ವರೆಗೂ ಹೋಗೋ ಈ ರಸ್ತೆ ಬೆಂಗಳೂರಿನ ಟ್ರಾಫಿಕ್ ಮ್ಯಾಪ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿನ ಫ್ಲೈಓವರ್ ಮೇಲೆ ಹೋದ್ರೆ ಸಿಗುವ ಸಿಟಿ ವ್ಯೂ ಮತ್ತು ಸೂರ್ಯಾಸ್ತದ ದೃಶ್ಯ ಸೂಪರ್ ಆಗಿರುತ್ತೆ. TTMC ಸಾರಿಗೆಯ ಕೇಂದ್ರ. ಶಾಂತಿನಗರದ ಅತಿ ದೊಡ್ಡ ಮತ್ತು ಕಣ್ಣಿಗೆ ಸೆಳೆಯುವ ಲ್ಯಾಂಡ್ ಮಾರ್ಕ್ ಅಂದ್ರೆ ಅದು TTMC ಬಿಲ್ಡಿಂಗ್. ಇದು ಬರೀ ಬಸ್ ನಿಲ್ದಾಣ ಅಲ್ಲ, ಇದೊಂದು ಹೈಟೆಕ್ ಮಿನಿ ಏರ್ಪೋರ್ಟ್ ಇದಾಗಿದೆ. ಕೆಳಗಡೆ ಸಾವಿರಾರು BMTC ಬಸ್ಗಳು ಬಂದ್ ಹೋಗೋ ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ ಇದ್ರೆ, ಮೇಲ್ಗಡೆ ಫ್ಲೋರ್ಗಳಲ್ಲಿ ದೊಡ್ಡ ಕಾರ್ಪೊರೇಟ್ ಆಫೀಸ್ಗಳಿವೆ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನೀವು ಬೆಂಗಳೂರಿನಿಂದ ತಮಿಳುನಾಡು ಅಥವಾ ಆಂಧ್ರಕ್ಕೆ ಹೋಗಬೇಕು ಅಂದ್ರೆ ಅಥವಾ ಕೆಂಪೇಗೌಡ ಏರ್ಪೋರ್ಟ್ಗೆ AC ವಾಯುವಜ್ರ ಬಸ್ ಹತ್ತಬೇಕು ಅಂದ್ರೆ ಶಾಂತಿನಗರವೇ ಬೆಸ್ಟ್ ಪಾಯಿಂಟ್. ಇಲ್ಲಿನ RTO ಆಫೀಸ್ ಕೂಡ ತುಂಬಾ ಫೇಮಸ್. ಹಾಕಿ ಸ್ಟೇಡಿಯಂ ಮತ್ತು ಕ್ರೀಡೆ. ಬೆಂಗಳೂರು ಅಂದ್ರೆ ಬರೀ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ಕ್ರಿಕೆಟ್ ಅಲ್ಲ, ಇಲ್ಲಿ ಹಾಕಿ ಪ್ರೇಮಿಗಳಿಗೂ ಒಂದು ಎಕ್ಸ್ಕ್ಲೂಸಿವ್ ಜಾಗ ಇದೆ. ಶಾಂತಿನಗರದ ಬಾರ್ಡರ್ನಲ್ಲಿರೋ KSHA ಹಾಕಿ ಸ್ಟೇಡಿಯಂ ರಾಷ್ಟ್ರ ಮಟ್ಟದಲ್ಲಿ ತುಂಬಾ ಫೇಮಸ್. ಇಲ್ಲಿ ದೊಡ್ಡ ಹಾಕಿ ಟೂರ್ನಿಮೆಂಟ್ ಮತ್ತು ಮ್ಯಾಚ್ಗಳು ನಡೀತವೆ. ಇಲ್ಲಿನ ಅಕ್ಕಪಕ್ಕದ ಗಲ್ಲಿಗಳಲ್ಲಿರೋ ಲೋಕಲ್ ಹುಡುಗರು ಸಂಜೆ ಆದ್ರೆ ಸಾಕು ಕೈಯಲ್ಲಿ ಹಾಕಿ ಸ್ಟಿಕ್ ಹಿಡ್ಕೊಂಡು ಪ್ಯಾಡ್ ಕಟ್ಕೊಂಡು ಪ್ರಾಕ್ಟೀಸ್ ಮಾಡೋದನ್ನ ನೋಡಿದ್ರೆ ನಾವೇನಾದ್ರೂ ಕೂರ್ಗ್ನಲ್ಲಿದ್ದೀವಾ ಅನ್ನೋ ಫೀಲ್ ಬರುತ್ತೆ. ಅಕ್ಕಿತಿಮ್ಮನಹಳ್ಳಿ ಮತ್ತು ಹಳೆಬೇರು. ನಾವಿವತ್ತು ಮಾಡರ್ನ್ ಆಗಿ ಶಾಂತಿನಗರ ಅಂತ ಕರೆಯೋ ಜಾಗದ ಮೂಲ ಹೆಸರು ಅಥವಾ ಅದರ ಒಂದು ಹಳೆಯ ಭಾಗದ ಹೆಸರು ಅಕ್ಕಿತಿಮ್ಮನಹಳ್ಳಿ. ಇವತ್ತಿಗೂ ಹಳೆಯ ಸರ್ಕಾರಿ ದಾಖಲೆಗಳಲ್ಲಿ ಅಥವಾ ಇಲ್ಲಿನ ಹಿರಿಯರ ಬಾಯಲ್ಲಿ ಈ ಹೆಸರು ಮತ್ತು ಕಥೆಗಳು ಕೇಳಿ ಬರುತ್ತೆ. ಇಲ್ಲಿ ಮೊದಲು ಬರೀ ತೋಟಗಳು, ಗದ್ದೆಗಳು ಮತ್ತು ಕೆರೆಗಳು ಇದ್ವು ಅಂತಾರೆ. ಈಗ ದೊಡ್ಡ ಅಪಾರ್ಟ್ಮೆಂಟ್ಗಳು ಮತ್ತು ಬಿಲ್ಡಿಂಗ್ಗಳು ಬಂದಿದ್ರು. ಅಲ್ಲಲ್ಲಿ ಹಳೆ ಕಾಲದ ಹೆಂಚಿನ ಮನೆಗಳು, ಚಿಕ್ಕ ದೇವಸ್ಥಾನಗಳು ಮತ್ತು ಮಸೀದಿಗಳು ಈ ಏರಿಯಾದ ಇತಿಹಾಸವನ್ನ ನಮಗೆ ನೆನಪಿಸ್ತವೆ. ಲೊಕೇಶನ್ ಅಂದ್ರೆ ಹಿಂಗಿರ್ಬೇಕು. ಶಾಂತಿನಗರದಲ್ಲಿ ಸ್ವಂತ ಮನೆ ಮಾಡೋದು ಅಥವಾ ಬಾಡಿಗೆಗಿರೋದು ಅಂದ್ರೆ ಸುಮ್ಮನೆ ಅಲ್ಲ. ಇಲ್ಲಿ ಬಾಡಿಗೆ ಮತ್ತು ಲೀಸ್ ರೇಟ್ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಯಾಕಷ್ಟು ಡಿಮ್ಯಾಂಡ್ ಗೊತ್ತಾ? ಇಲ್ಲಿಂದ ನೀವು ಎಲ್ಲಿಗೆ ಬೇಕಾದ್ರೂ ನಡೆದುಕೊಂಡು ಹೋಗಬಹುದು. ಲಾಲ್ಬಾಗ್. ಬೆಳಿಗ್ಗೆ ವಾಕಿಂಗ್ ಮಾಡೋಕೆ ಲಾಲ್ಬಾಗ್ ಮೇನ್ ಗೇಟ್ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. MG ರೋಡ್, ಬ್ರಿಗೇಡ್ ರೋಡ್. ವೀಕೆಂಡ್ ಪಾರ್ಟಿಗೆ ಅಥವಾ ಶಾಪಿಂಗ್ ಹೋಗಬೇಕು ಅಂದ್ರೆ ಆಟೋದಲ್ಲಿ ಕೇವಲ 10 ನಿಮಿಷ ಸಾಕು. ಕೋರಮಂಗಲ. ಇನ್ನೊಂದು ಕಡೆ ಬಲಕ್ ಹೋದ್ರೆ ಕೋರಮಂಗಲ ಕೂಡ ತುಂಬಾ ಹತ್ತಿರವೇ. ಸೆಂಟ್ರಲ್ ಬೆಂಗಳೂರಿನ ಸುಖ ಅನುಭವಿಸಬೇಕು ಮತ್ತು ಟ್ರಾಫಿಕ್ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಶಾಂತಿನಗರವೇ ಬೆಸ್ಟ್ ಆಪ್ಷನ್. ಫುಡ್ ಮತ್ತು ಕಲ್ಚರ್. ಶಾಂತಿನಗರದಲ್ಲಿ ಹೈಫೈ ರೆಸ್ಟೋರೆಂಟ್ನಿಂದ ಹಿಡಿದು ಲೋಕಲ್ ಮೆಸ್ವರೆಗೂ ಎಲ್ಲಾ ತರಹದ ಫುಡ್ ಸಿಗುತ್ತೆ. ಇಲ್ಲಿನ ಲಕ್ಷ್ಮಿ ರಸ್ತೆ ಅಥವಾ ಅಕ್ಕಪಕ್ಕದ ಚಿಕ್ಕ ಗಲ್ಲಿಗಳಲ್ಲಿ ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದ ಸಣ್ಣ ಪುಟ್ಟ ಊಟದ ಮೆಸ್ಗಳು ತುಂಬಾ ಫೇಮಸ್. ಇಲ್ಲಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟದಿಂದ ಹಿಡಿದು ತಮಿಳುನಾಡು ಸ್ಟೈಲ್ ಸಾಂಬಾರ್ ಊಟದವರೆಗೂ ವೆರೈಟಿ ಸಿಗುತ್ತೆ. ಪಕ್ಕದಲ್ಲೇ ಇರೋ VV ಪುರಂ ಫುಡ್ ಸ್ಟ್ರೀಟ್ಗೆ ಹೋಗೋಕೆ ಇಲ್ಲಿಂದ ತುಂಬಾ ಹತ್ರ. ಶಾಂತಿನಗರ ಅನ್ನೋದು ಬೆಂಗಳೂರಿನ ಹಳೆ ಮತ್ತು ಹೊಸ ತಲೆಮಾರಿನ ನಡುವಿನ ಒಂದು ಸೇತುವೆ ಇದ್ದ ಹಾಗೆ.
ಇದು ಹಳೆ ಬೆಂಗಳೂರಿನ ನೆಮ್ಮದಿ ಮತ್ತು ಹೊಸ ಬೆಂಗಳೂರಿನ ವೇಗ ಎರಡನ್ನೂ ಅದ್ಭುತವಾಗಿ ಕನೆಕ್ಟ್ ಮಾಡುತ್ತೆ. ಮೇನ್ ರೋಡ್ನಲ್ಲಿ ಟ್ರಾಫಿಕ್ ಇದ್ರೂ ಒಳಗಡೆ ಹೋದ್ರೂ ಸಿಗೋ ಶಾಂತಿ ಮತ್ತು ಹಸಿರು ನಿಜಕ್ಕೂ ಅದ್ಭುತ. ಈ ವಿಡಿಯೋ ಇಷ್ಟ ಆಯ್ತಾ? ಶಾಂತಿನಗರದಲ್ಲಿ ನಿಮ್ಮ ಫೇವ್ರೇಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.